ಹೇಳ್ತಿರಲ್ಲ ನೀವು ಈ 9 ಜನ ಗೆಲ್ಸಿದಿರಲ್ಲ ನವಗ್ರಹಗಳು ರಾಹು ಕೇತು ಎಲ್ಲ ಹಿಡಿದು ಗೆಲ್ಸಿದಿರಲ್ಲ ನವಗ್ರಹಗಳು ಆ ಗ್ರಹಗಳು ಏನು ಮಾಡ್ತವೆ ಆ ಗ್ರಹಗಳು ಯಾವ ಗ್ರಹದಲ್ಲೂ ಕೂತವೆ ಬಾಯ್ ಬಿಡ ಕೇಳಿ ಪಾರ್ಲಿಮೆಂಟ್ ನಡೀತಾ ಇದೆಯಲ್ಲ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ ಪಾರ್ಲಿಮೆಂಟಲ್ಲಿ ಕೇಳಿ ಆಮೇಲೆ ನಮ್ಮನ್ನು ಕೇಳಿ ಫಸ್ಟು ನಿಮ್ಮನೆ ಮಕ್ಕಳನ್ನ ಕೇಳಿ ಏನು ಮಾಡ್ತಾ ಇದೆಯಪ್ಪ ಓದ್ತಾ ಇದೆಯಾ ಕರೆಕ್ಟಾಗಿ ಶಾಲೆಗೆ ಹೋಗ್ತಾ ಇದೆಯಾ ಅಂತ ಕೇಳಿ ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ ಆರ್ಥಿಕ ತಜ್ಞರು ಈಗ ಅರಸುವವರ ದಾಖಲೆ ಕೂಡ ಮುರಿಲಿಕ್ಕೆ ಸಿದ್ಧರಾಗಿದ್ದಾರೆ ಸಿದ್ದರಾಮಯ್ಯನವರು ನೀವು ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ಲಾಯಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತೀವಿ ದಾಖಲೆ ಪ್ರಶ್ನೆನೇ ಇಲ್ಲ ನಾನು ಐ ಅಪ್ರಿಷಿಯೇಟ್ ಮಿಸ್ಟರ್ ಸಿದ್ದರಾಮಯ್ಯ ಅವ್ರು ದಾಖಲೆ ಮುಖ್ಯಮಂತ್ರಿ ನೀವು ಕೆಂಗಲ್ ಹನುಮಂತಯ್ಯನಿಂದ ಇಲ್ಲಿವರೆಗೂ ತಾಮಡಿ ಸಿದ್ದರಾಮಯ್ಯ ಹೈಯೆಸ್ಟ್ ಸಾಲ ಮಾಡಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಯೆಸ್ಟ್ ಬಿಜೆಪಿ ಬಳುವಳಿ ಅಂತಾರೆ ಬಿಜೆಪಿ ಬಳುವಳಿ ಲೆಕ್ಕ ಕೊಡಿ ಬಳುವಳಿ ಆದ್ರೆ ನಾವು ಬಡ್ಜೆಟ್ ಮಾಡಿದಾಗ ಬಸವರಾಜ ಬೊಮ್ಮಾಯಿ 25,000 ಕೋಟಿನ ಬಿಟ್ಟೋದ್ರಿ ನಾವು ನಮ್ಮ ಬಡ್ಜೆಟ್ ಇತ್ತಲ್ಲ ಇದು ಟ್ಯಾಕ್ಸ್ ಹಾಕಿಲ್ಲ ನಾವು ಸಫಿಷಿಯೆಂಟ್ ಬಡ್ಜೆಟ್ಟು ಡಿಫಿಷಿಯೇಟ್ ಅಲ್ಲ ಕಳೆದ 2 ವರ್ಷದಲ್ಲಿ ಇವರೆಲ್ಲ ಡಿಫಿಷಿಯೇಟ್ ಬಡ್ಜೆಟ್ ಮಾಡಿದ್ದಾರೆ ನಾವ್ಯಾಕೆ ಡಿಫಿಷಿಯೇಟ್ ಬಡ್ಜೆಟ್ ಮಾಡಿಲ್ಲ ತೆಗೀರಿ ಅಂಕಿಅಂಶ ಅದೇನು ಮುಚ್ಚಿಡೋದಲ್ಲ ಬಸವರಾಜ ಬೊಮ್ಮಾಯಿ ಅವರು ಮಾಡಿರೋ ಬಡ್ಜೆಟ್ನ ಮುಚ್ಚಿಡೋಕೆ ಸಾಧ್ಯನೇ ಇಲ್ಲ ಅವತ್ತು ನಾವೇನು ಡಿಫಿಷಿಯೇಟ್ ಬಡ್ಜೆಟ್ ಮಾಡಿದ್ರ ಸಾಲದ ಬಡ್ಜೆಟ್ ತೋರಿಸಿದ್ರ ನಾವು 25,000 ಕೋಟಿ ಇನ್ನೂ ಪ್ರಾವಿಷನ್ ಇತ್ತು ನಮ್ಗೆ ಸಾಲ ತಗೊಂಡು ಶ್ವೇತಪತ್ರ ಹೊರಡ್ಸಕ್ ಕೇಳ್ಬೋದಿತ್ತಲ್ಲ ಸರ್ 10 ಸರಿ ಹೇಳಿದ್ದೀನಿ ಅಸೆಂಬ್ಲಿಯಲ್ಲಿ ಅದಕ್ಕೆ ಸುದ್ದಿನೇ ಇಲ್ಲ ಮ್ಯಾಮಾರಿಸ್ಬಿಡ್ತಾರೆ ಬಾಂಬೆ ನೋಡು ಡೆಲ್ಲಿ ನೋಡು ಲಂಡನ್ ನೋಡು ಅಲ್ಲಿಗೂ ಹೊಟ್ಟೋತಾರೆ ಇಲ್ಲಿ ಮಾತಾಡಲ್ಲ ಸಿದ್ದರಾಮಯ್ಯನವರು ಮರವು ಜಾಸ್ತಿ ಔಟಿದೆ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವ ಕಾಲ ಸನ್ನಿಹಿತ ಬಂತು ಅಂತ ಹೇಳಿ ಮಾತನಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಟ್ರೆ ನೀವೇನ್ ಸತ್ತೋಗಿದೆ ಆಡಳಿತ ಸರ್ಕಾರ ಕೂಡ ಸತ್ತೋಗಿದೆ ಅದಕ್ಕೆ ಮರುಜೀವ ಬರುತ್ತಾ ವಿರೋಧ ಪಕ್ಷದ ನಾಯಕರಾಗಿ ಹೇಗೆ ಗಮನಿಸ್ತಿದ್ದೀರಿ ಈ ಬದಲಾವಣೆ ಪರ್ವವನ್ನು ಇಲ್ಲ ಏನು ವ್ಯತ್ಯಾಸ ಏನಾಗಲ್ಲ ನನಗೇನು ಅಂಥ ವ್ಯತ್ಯಾಸ ಆಗಲ್ಲ ಸ್ವಲ್ಪ ಟೋಲ್ಗಳು ಜಾಸ್ತಿ ಆಗ್ತವೆ ಅಷ್ಟೇ ಇಡೀ ಕರ್ನಾಟಕದಲ್ಲಿ ವಸೂಲಿ ಮಾಡೋ ಟೋಲ್ಗಳು ಜಾಸ್ತಿ ಆಗ್ತೈತಲ್ಲ ಡಿ ಕೆ ಶಿವಕುಮಾರ್ ಬಂದರೆ ಟೋಲ್ಗಳು ಜಾಸ್ತಿ ಆಗಿ ವಸೂಲಿ ಈಗಲೇ ಮನೆ ಕಟ್ಟಿದ್ರೆ ನೀವು ದುಡ್ಡು ಕೊಡಬೇಕು ಓಸಿಗೆ ದುಡ್ಡು ಕೊಡಬೇಕು ಸಿಗೆ ದುಡ್ಡು ಕೊಡಬೇಕು ಕಾಂಟ್ರಾಕ್ಟರ್ಗಳೆಲ್ಲ ಹೇಳಿದಾರಲ್ಲ BJP ಸರ್ಕಾರ ದೇವರಂಥ ಸರ್ಕಾರಪ್ಪ ಅವರೇ ಇದ್ದಿದ್ದು ಬೆಸ್ಟ್ ಇತ್ತು ಇವ್ರು ನಮ್ಮ ಮನೆ ಆಳ್ರು ಅಂತ ಅವರೇ ಹೇಳಿದ್ದಾರೆ 2 ಸರಿ ಅಫಿಷಿಯಲ್ ಲೆಟ್ರ್ ಬರೆದಿದ್ದಾರೆ ಸರ್ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಹಾಗಾಗಿ ನಾವು ಮತ್ತೆ 2028ಕ್ಕೆ ಅಥವಾ 27ಕ್ಕೆ ಅಧಿಕಾರಕ್ಕೆ ಬರ್ತೇವೆ ಸೊ ನಾವು ಮತ್ತಷ್ಟು ಅಭಿವೃದ್ಧಿ ಮಾಡ್ತೀವಿ ಅನ್ನೋಂಥದ್ದು ಅವರ ವಾದ ಗ್ಯಾರಂಟಿ ಯಾರು ಕೊಟ್ರಿ ಗ್ಯಾರಂಟಿ ಸಿದ್ದರಾಮಯ್ಯನ ಮನೆಯಿಂದ ತಂದು ಕೊಟ್ರ ಡಿ ಕೆ ಶಿವಕುಮಾರ್ ಮನೆಯಿಂದ ತಂದು ಕೊಟ್ರ ತಂದು ಕೊಟ್ಟಿದ್ರೆ ಓಕೆ ಇಲ್ಲ ಕಾಂಗ್ರೆಸ್ ಪಾರ್ಟಿಯಿಂದ ತಂದು ಕೊಟ್ರ ಇಲ್ಲ ಯಾರಿಂದ ತಂದು ಕೊಟ್ರಿ ಅವ್ರ ಮನೆ ಗಂಡನಿಗೆ ಟ್ಯಾಕ್ಸ್ ಹಾಕಿದ್ರಿ ಹೆಂಡ್ತಿಗೆ 2,000 ಕೊಟ್ರಿ ಅವನ ಎಣ್ಣೆ ಹೊಡಿತಾ ಇದ್ದ ಅವನಿಗೆ ತಿಂಗಳಿಗೆ ಹಾಕಿದ್ರಿ 2,000 3,000 ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರಿ ಕರೆಂಟಿನ ಬೆಲೆ ಜಾಸ್ತಿ ಮಾಡಿದ್ರಿ ನಾನು ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದ್ದೆ ರಿಜಿಸ್ಟ್ರೇಷನ್ ಮನೆಗಳು ಯಾರ್ಯಾರು ಬಡವರು ಮನೆ ಕಟ್ಟಿದ್ರೆ ಅವ್ರಿಗೆ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದೆ ನಾನು ನೀವು ಜಾಸ್ತಿ ಮಾಡಿದ್ರಿ ಹಾಗಾದ್ರೆ ಸರ್ ಬಿಜೆಪಿ ಅಂದ್ರೆ ಗಂಡನ್ ನೋಡುದು ಹೆಂಡ್ತಿಗೆ ದುಡ್ಡು ಕೊಡೋ ಸ್ಕೀಮ್ ಬಟ್ ಒಂದೆರಡು ಮಸೂದೆಗಳನ್ನ ತರೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ನಿಮ್ಮ ಸರ್ಕಾರ ತಂದಿದ್ದ ಗೋಹತ್ಯೆ ನಿಷೇಧ ಕಾಯ್ದೆ ಅದನ್ನೇನೋ ತಿದ್ದುಪಡಿ ಮಾಡ್ತೀವಿ ಅಂತ ದ್ವೇಷ ಭಾಷಣವನ್ನ ನಾವು ತಡಿತೀವಿ ಅಂತ ತರ್ತಾ ಇರೋದು ನಿಮ್ಮ ಪಕ್ಷದವರೇ ಅನೇಕರು ಮಾತನಾಡ್ತಿದ್ದೀರಿ ಇದು ಬಿಜೆಪಿಯನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಹಿಂದೂ ಪರ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಇಂಥ ಮಸೂದೆಗಳನ್ನ ಮುಂದಿಟ್ಟು ಆಗ್ಬೇಕಿರೋ ಚರ್ಚೆಯನ್ನ ಡೈವರ್ಟ್ ಮಾಡೋ ಪ್ರಯತ್ನ ಆಗ್ತಿದ್ಯಾ ಬಿಜೆಪಿ ಈ ರೀತಿಯ ಡೈವರ್ಟ್ ಟ್ಯಾಕ್ಟಿಕ್ಸ್ಗೆ ಬಲಿ ಆಗುತ್ತಾ ಅಂತ ನಾನು ಮೊದಲನೇ ದಿನನೇ ವಿರೋಧ ಪಕ್ಷದ ನಾಯಕನಾಗಿ ವಿರೋಧ ಮಾಡ್ತೀನಿ ನೀವು ಬಿಲ್ಗಳೇನ ತರೋದಿದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಸಂಬಂಧಪಟ್ಟ ಮಾತ್ರ ಬಿಲ್ಗಳನ್ನು ತನ್ನಿ ಈ ಬೆಂಗಳೂರು ಬಿಲ್ಗಳನ್ನೆಲ್ಲ ಅಲ್ಲಿಗೆ ತಗೊಂಡೋಗಬೇಡಿ ಇಲ್ಲೇ ಮಾಡೋಣ ಬೆಂಗಳೂರು ಬಿಲ್ ಪೂರ್ತಿ ಎಲ್ಲ ಅಧಿವೇಶನಗಳು ಇಲ್ಲೇ ನಡೀತದೆ 4 ಅಧಿವೇಶನ ಇಲ್ಲೇ ಮಾಡಿ ಅಲ್ಲಿ ಯಾಕೆ 30 ಬಿಲ್ಲು 40 ಬಿಲ್ಲೆಲ್ಲ ತಗೊಂಬಂದು ಚಿತ್ರಹಿಂಸೆ ಕೊಡ್ತೀರಾ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಿ ಉತ್ತರ ಕರ್ನಾಟಕದ ಭಾಗದಲ್ಲಿ ನಡೀತಾ ಇರೋದೇ 8 ದಿನ ಅದರಲ್ಲಿ ಒಂದು ಸತ್ತೋಗಿರೋದ್ರಿಂದ 1 ದಿನ ಹೋಯ್ತು 8 ದಿನ ಅಲ್ಲೇ ಹಾಕಿದ್ದನ್ನು ಮಾಡ್ತೀರಾ ಅಂತ ನಾನು ಪ್ರಸ್ತಾವನೆ ಅಂತೂ ಮಾಡೇ ಮಾಡ್ತೀನಿ ಅವ್ರು ಹಠ ಹಿಡಿದ್ರೆ ನಾವು ಈ ಬಿಲ್ಗಳ ಮಂಡನೆ ಬಗ್ಗೆನೂ ಕೂಡ ನಾವು ವಿರೋಧವನ್ನು ನಾವು ಮಾಡ್ತೀರಿ ಎಕ್ಸ್ಪೆಷಲಿ ಈ ಬಿಲ್ ಇದೆಯಾ ವಾಕ್ ಸ್ವಾತಂತ್ರ್ಯದ ಆ ವಾಕ್ ಸ್ವಾತಂತ್ರ್ಯದ ಬಿಲ್ ಏನಿದೆ ಇದು ಭಾಳ ಅಪಾಯಕಾರಿ ದ್ವೇಷ ಭಾಷಣ ಮಾಡಿ ಇವಾಗಿರೋ ಕಾನೂನೇ ಬೇಕಾದಷ್ಟಿದೆ ದ್ವೇಷ ಭಾಷಣಕ್ಕೆ ಇರೋ ಕಾನೂನು ಈಗ ನಮ್ಮ BJP ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕಿದ್ಕೆ 4-5 ಜನ ಅವಾಗೆ ಜೈಲಿಗೆ ಹಾಕ್ಬಿಟ್ರು ಒಂದು 50 ಜನ ಬೇಲಲ್ಲವ್ರೆ ನಮ್ಮ ಪಾರ್ಟಿಯವರು ಕಾನೂನು ಐತೆ ಅದನ್ನ ಮಾಡಿ
ಈ ವಿಶೇಷವಾಗಿ ಈ ದ್ವೇಷ ಇರಲ್ಲ, ನೀವು ಈ 9 ಜನ ಗೆಲ್ಸಿದಿರಲ್ಲ ನವಗ್ರಹಗಳು, ರಾಹು ಕೇತು ಎಲ್ಲ ಹಿಡಿದು ಗೆಲ್ಸಿದಿರಲ್ಲ ನವಗ್ರಹಗಳು. ಆ ಗ್ರಹಗಳು ಏನು ಮಾಡ್ತವೆ? ಆ ಗ್ರಹಗಳು ಯಾವ ಗ್ರಹದಲ್ಲೂ ಕೂತವೆ? ಬಾಯ್ ಬಿಡ ಕೇಳಿ. ಪಾರ್ಲಿಮೆಂಟ್ ನಡೀತಾ ಇದೆಯಲ್ಲ, ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ ಪಾರ್ಲಿಮೆಂಟಲ್ಲಿ ಕೇಳಿ, ಆಮೇಲೆ ನಮ್ಮನ್ನು ಕೇಳಿ. ಫಸ್ಟು ನಿಮ್ಮನೆ ಮಕ್ಕಳು ಕೇಳಿ, ಏನು ಮಾಡ್ತಾ ಇದೆಯಪ್ಪ, ಓದ್ತಾ ಇದೆಯಾ ಕರೆಕ್ಟಾಗಿ, ಶಾಲೆಗೆ ಹೋಗ್ತಾ ಇದೆಯಾ ಅಂತ ಕೇಳಿ. ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಆರ್ಥಿಕ ತಜ್ಞರು. ಈಗ ಅರಸುವವರ ದಾಖಲೆ ಕೂಡ ಮುರಿಲಿಕ್ಕೆ ಸಿದ್ಧರಾಗಿದ್ದಾರೆ ಸಿದ್ದರಾಮಯ್ಯನವರು. ನೀವು ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ಲಾಯಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತೀವಿ. ದಾಖಲೆ ಪ್ರಶ್ನೆನೇ ಇಲ್ಲ. ನಾನು ಐ ಅಪ್ರಿಷಿಯೇಟ್ ಮಿಸ್ಟರ್ ಸಿದ್ದರಾಮಯ್ಯ, ಅವ್ರು ದಾಖಲೆ ಮುಖ್ಯಮಂತ್ರಿ. ನೀವು ಕೆಂಗಲ್ ಹನುಮಂತಯ್ಯನಿಂದ ಇಲ್ಲಿವರೆಗೂ ತಗೊಂಬಿಡಿ, ಸಿದ್ದರಾಮಯ್ಯ ಹೈಯೆಸ್ಟ್ ಸಾಲ ಮಾಡಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹೈಯೆಸ್ಟ್. ಬಿಜೆಪಿ ಬಳುವಳಿ ಅಂತಾರೆ. ಬಿಜೆಪಿ ಬಳುವಳಿ ಲೆಕ್ಕ ಕೊಡಿ. ಬಳುವಳಿ ಆದ್ರೆ ನಾವು ಬಡ್ಜೆಟ್ ಮಾಡಿದಾಗ ಬಸವರಾಜ ಬೊಮ್ಮಾಯಿ 25,000 ಕೋಟಿನ ಬಿಟ್ಟೋದ್ರಿ. ನಾವು ನಮ್ಮ ಬಡ್ಜೆಟ್ ಇತ್ತಲ್ಲ, ಇದು ಟ್ಯಾಕ್ಸ್ ಹಾಕಿಲ್ಲ ನಾವು. ಸಫಿಷಿಯೆಂಟ್ ಬಡ್ಜೆಟ್ಟು, ಡಿಫಿಷಿಯೇಟ್ ಅಲ್ಲ. ಕಳೆದ 2 ವರ್ಷದಲ್ಲಿ ಇವರೆಲ್ಲ ಡಿಫಿಷಿಯೇಟ್ ಬಡ್ಜೆಟ್ ಮಾಡಿದ್ದಾರೆ. ನಾವ್ಯಾಕೆ ಡಿಫಿಷಿಯೇಟ್ ಬಡ್ಜೆಟ್ ಮಾಡಿಲ್ಲ? ತೆಗೀರಿ ಅಂಕಿಅಂಶ, ಅದೇನು ಮುಚ್ಚಿಡೋದಲ್ಲ. ಅಲ್ಲ, ಬಸವರಾಜ ಬೊಮ್ಮಾಯಿ ಅವರು ಮಾಡಿರೋ ಬಡ್ಜೆಟ್ನ ಮುಚ್ಚಿಡೋಕೆ ಸಾಧ್ಯನೇ ಇಲ್ಲ. ಅವತ್ತು ನಾವೇನು ಡಿಫಿಷಿಯೇಟ್ ಬಡ್ಜೆಟ್ ಮಾಡಿದ್ರ, ಸಾಲದ ಬಡ್ಜೆಟ್ ತೋರಿಸಿದ್ರ? ನಾವು 25,000 ಕೋಟಿ ಇನ್ನೂ ಪ್ರಾವಿಷನ್ ಇತ್ತು ನಮ್ಗೆ ಸಾಲ ಸರ್. ಈ ಬಗ್ಗೆ ಸದನದಲ್ಲಿ ಶ್ವೇತಪತ್ರ ಹೊರಡಿಸಕ್ಕೆ ಕೇಳ್ಬೋದಿತ್ತಲ್ಲ ಸರ್? 10 ಸರಿ ಹೇಳಿದ್ದೀನಿ ಅಸೆಂಬ್ಲಿಯಲ್ಲಿ, ಅದಕ್ಕೆ ಸುದ್ದಿನೇ ಇಲ್ಲ. ಮ್ಯಾಮಾರಿಸ್ಬಿಡ್ತಾರೆ. ಬಾಂಬೆ ನೋಡು, ಡೆಲ್ಲಿ ನೋಡು, ಲಂಡನ್ ನೋಡು, ಅಲ್ಲಿಗೂ ಹೊಟ್ಟೋತಾರೆ. ಇಲ್ಲಿ ಮಾತಾಡಲ್ಲ ಸಿದ್ದರಾಮಯ್ಯನವರು. ಮರವು ಜಾಸ್ತಿ ಔಟಿದೆ ಸಿದ್ದರಾಮಯ್ಯನವ್ರಿಗೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವ ಕಾಲ ಸನ್ನಿಹಿತ ಬಂತು ಅಂತ ಹೇಳಿ ಮಾತನಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಟ್ರೆ ನೀವೇನ್ ಸತ್ತೋಗಿದೆ ಆಡಳಿತ, ಸರ್ಕಾರ ಕೂಡ ಸತ್ತೋಗಿದೆ, ಅದಕ್ಕೆ ಮರುಜೀವ ಬರುತ್ತಾ? ವಿರೋಧ ಪಕ್ಷದ ನಾಯಕರಾಗಿ ಹೇಗೆ ಗಮನಿಸ್ತಿದ್ದೀರಿ ಈ ಬದಲಾವಣೆ ಪರ್ವವನ್ನು? ಇಲ್ಲ, ಏನು ವ್ಯತ್ಯಾಸ ಏನಾಗಲ್ಲ, ನನಗೇನು ಅಂಥ ವ್ಯತ್ಯಾಸ ಆಗಲ್ಲ. ಸ್ವಲ್ಪ ಟೋಲ್ಗಳು ಜಾಸ್ತಿ ಆಗ್ತವೆ ಅಷ್ಟೇ. ಇಡೀ ಕರ್ನಾಟಕದಲ್ಲಿ ವಸೂಲಿ ಮಾಡೋ ಟೋಲ್ಗಳು ಜಾಸ್ತಿ ಆಗ್ತೈತಲ್ಲ. ಡಿ ಕೆ ಶಿವಕುಮಾರ್ ಬಂದರೆ ಟೋಲ್ಗಳು ಜಾಸ್ತಿ ಆಗಿ ವಸೂಲಿ. ಈಗಲೇ ಮನೆ ಕಟ್ಟಿದ್ರೆ ನೀವು ದುಡ್ಡು ಕೊಡಬೇಕು, ಓಸಿಗೆ ದುಡ್ಡು ಕೊಡಬೇಕು, ಸಿಗೆ ದುಡ್ಡು ಕೊಡಬೇಕು. ಕಾಂಟ್ರಾಕ್ಟರ್ಗಳೆಲ್ಲ ಹೇಳಿದಾರಲ್ಲ, BJP ಸರ್ಕಾರ ದೇವರಂಥ ಸರ್ಕಾರಪ್ಪ, ಅವರೇ ಇದ್ದಿದ್ದು ಬೆಸ್ಟ್ ಇತ್ತು, ಇವ್ರು ನಮ್ಮ ಮನೆ ಆಳ್ರು ಅಂತ ಅವರೇ ಹೇಳಿದ್ದಾರೆ. 2 ಸರಿ ಅಫಿಷಿಯಲ್ ಲೆಟ್ರ್ ಬರೆದಿದ್ದಾರೆ. ಸರ್, ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಹಾಗಾಗಿ ನಾವು ಮತ್ತೆ 2028ಕ್ಕೆ ಅಥವಾ 27ಕ್ಕೆ ಅಧಿಕಾರಕ್ಕೆ ಬರ್ತೇವೆ. ಸೊ ನಾವು ಮತ್ತಷ್ಟು ಅಭಿವೃದ್ಧಿ ಮಾಡ್ತೀವಿ ಅನ್ನೋಂಥದ್ದು ಅವರ ವಾದ. ಗ್ಯಾರಂಟಿ ಯಾರು ಕೊಟ್ರಿ? ಗ್ಯಾರಂಟಿ ಸಿದ್ದರಾಮಯ್ಯನ ಮನೆಯಿಂದ ತಂದು ಕೊಟ್ರ, ಡಿ ಕೆ ಶಿವಕುಮಾರ್ ಮನೆಯಿಂದ ತಂದು ಕೊಟ್ರ? ತಂದು ಕೊಟ್ಟಿದ್ರೆ ಓಕೆ. ಇಲ್ಲ, ಕಾಂಗ್ರೆಸ್ ಪಾರ್ಟಿಯಿಂದ ತಂದು ಕೊಟ್ರ? ಇಲ್ಲ. ಯಾರಿಂದ ತಂದು ಕೊಟ್ರಿ? ಅವ್ರ ಮನೆ ಗಂಡನಿಗೆ ಟ್ಯಾಕ್ಸ್ ಹಾಕಿದ್ರಿ, ಹೆಂಡ್ತಿಗೆ 2,000 ಕೊಟ್ರಿ. ಅವನ ಎಣ್ಣೆ ಹೊಡಿತಾ ಇದ್ದ, ಅವನಿಗೆ ತಿಂಗಳಿಗೆ ಹಾಕಿದ್ರಿ 2,000 3,000. ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರಿ, ಕರೆಂಟಿನ ಬೆಲೆ ಜಾಸ್ತಿ ಮಾಡಿದ್ರಿ. ನಾನು ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದ್ದೆ. ರಿಜಿಸ್ಟ್ರೇಷನ್ ಮನೆಗಳು ಯಾರ್ಯಾರು ಬಡವರು ಮನೆ ಕಟ್ಟಿದ್ರೆ ಅವ್ರಿಗೆ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದೆ ನಾನು, ನೀವು ಜಾಸ್ತಿ ಮಾಡಿದ್ರಿ. ಹಾಗಾದ್ರೆ ಸರ್ ಬಿಜೆಪಿ ಗ್ಯಾರಂಟಿ ಅಂದ್ರೆ ಗಂಡನ್ ನೋಡುದು ಹೆಂಡ್ತಿಗೆ ದುಡ್ಡು ಕೊಡೋ ಸ್ಕೀಮ್. ಬಟ್ ಒಂದೆರಡು ಮಸೂದೆಗಳನ್ನ ತರೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ನಿಮ್ಮ ಸರ್ಕಾರ ಇತ್ತ ತಂದಿದ್ದ ಗೋಹತ್ಯೆ ನಿಷೇಧ ಕಾಯ್ದೆ, ಅದನ್ನೇನೋ ತಿದ್ದುಪಡಿ ಮಾಡ್ತೀವಿ ಅಂತ, ದ್ವೇಷ ಭಾಷಣವನ್ನ ನಾವು ತಡಿತೀವಿ ಅಂತ ತರ್ತಾ ಇರೋದು ನಿಮ್ಮ ಪಕ್ಷದವರೇ ಅನೇಕರು ಮಾತನಾಡ್ತಿದ್ದೀರಿ. ಇದು ಬಿಜೆಪಿಯನ್ನ ಟಾರ್ಗೆಟ್ ಮಾಡ್ಲಿಕ್ಕೆ, ಹಿಂದೂ ಪರ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಇಂಥ ಮಸೂದೆಗಳನ್ನ ಮುಂದಿಟ್ಟು ಆಗ್ಬೇಕಿರೋ ಚರ್ಚೆಯನ್ನ ಡೈವರ್ಟ್ ಮಾಡೋ ಪ್ರಯತ್ನ ಆಗ್ತಿದ್ಯಾ? ಬಿಜೆಪಿ ಈ ರೀತಿಯ ಡೈವರ್ಟ್ ಟ್ಯಾಕ್ಟಿಕ್ಸ್ಗೆ ಬಲಿ ಆಗುತ್ತಾ ಅಂತ? ನಾನು ಮೊದಲನೇ ದಿನನೇ ವಿರೋಧ ಪಕ್ಷದ ನಾಯಕನಾಗಿ ವಿರೋಧ ಮಾಡ್ತೀನಿ. ನೀವು ಬಿಲ್ಗಳೇನ ತರೋದಿದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ, ಉತ್ತರ ಕರ್ನಾಟಕ ಸಂಬಂಧಪಟ್ಟ ಮಾತ್ರ ಬಿಲ್ಗಳನ್ನು ತನ್ನಿ. ಈ ಬೆಂಗಳೂರು ಬಿಲ್ಗಳನ್ನೆಲ್ಲ ಅಲ್ಲಿಗೆ ತಗೊಂಡೋಗಬೇಡಿ, ಇಲ್ಲೇ ಮಾಡೋಣ. ಬೆಂಗಳೂರು ಬಿಲ್ ಪೂರ್ತಿ ಎಲ್ಲ ಅಧಿವೇಶನಗಳು ಇಲ್ಲೇ ನಡೀತದೆ, 4 ಅಧಿವೇಶನ ಇಲ್ಲೇ ಮಾಡಿ. ಅಲ್ಲಿ ಯಾಕೆ 30 ಬಿಲ್ಲು 40 ಬಿಲ್ಲೆಲ್ಲ ತಗೊಂಬಂದು ಚಿತ್ರಹಿಂಸೆ ಕೊಡ್ತೀರಾ? ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಿ. ಉತ್ತರ ಕರ್ನಾಟಕದ ಭಾಗದಲ್ಲಿ ನಡೀತಾ ಇರೋದೇ 8 ದಿನ, ಅದರಲ್ಲಿ ಒಂದು ಸತ್ತೋಗಿರೋದ್ರಿಂದ 1 ದಿನ ಹೋಯ್ತು, 8 ದಿನ. ಅಲ್ಲೇ ಯಾಕೆ ಇದನ್ನು ಮಾಡ್ತೀರಾ ಅಂತ ನಾನು ಪ್ರಸ್ತಾವನೆ ಅಂತೂ ಮಾಡೇ ಮಾಡ್ತೀನಿ. ಅವ್ರು ಹಠ ಹಿಡಿದ್ರೆ ನಾವು ಈ ಬಿಲ್ಗಳ ಮಂಡನೆ ಬಗ್ಗೆನೂ ಕೂಡ ನಾವು ವಿರೋಧವನ್ನು ನಾವು ಮಾಡ್ತೀರಿ. ಎಕ್ಸ್ಪೆಷಲಿ ಈ ಬಿಲ್ ಇದೆಯಾ, ವಾಕ್ ಸ್ವಾತಂತ್ರ್ಯದ, ಆ ವಾಕ್ ಸ್ವಾತಂತ್ರ್ಯದ ಬಿಲ್ ಏನಿದೆ, ಇದು ಭಾಳ ಅಪಾಯಕಾರಿ. ದ್ವೇಷ ಭಾಷಣ ಮಾಡಿ. ಇವಾಗಿರೋ ಕಾನೂನೇ ಬೇಕಾದಷ್ಟಿದೆ ದ್ವೇಷ ಭಾಷಣಕ್ಕೆ. ಇರೋ ಕಾನೂನು ಈಗ ನಮ್ಮ BJP ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕಿದ್ಕೆ 4-5 ಜನ ಅವಾಗೆ ಜೈಲಿಗೆ ಹಾಕ್ಬಿಟ್ರು. ಒಂದು 50 ಜನ ಬೇಲಲ್ಲವ್ರೆ ನಮ್ಮ ಪಾರ್ಟಿಯವರು. ಕಾನೂನು ಐತೆ, ಅದನ್ನ ಮಾಡಿ.
ಈ ವಿಶೇಷವಾಗಿ ಈ ದ್ವೇಷ